ಸಾರ ಪರಮಾತ್ಮಗಳಿಗೆ ಇಂದಿಗೆ ಸುಮಾರು 900 ವರ್ಷಗಳ ಪೂರ್ವದಲ್ಲಿ ರಚಿಸಲ್ಪಟ್ಟಿರುವ ಆತ್ಮಖ್ಯಾತಿ ಟೀಕೆಯ ಮಧ್ಯದಲ್ಲಿ ಮೂಡಿಬಂದಿರುವ ಅಮೃತಮಯ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಂತ್ರೀಕೃತ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ಪುಣ್ಯ ಪಾಪ ಅಧಿಕಾರದ 8ನೇ ಮಂಗಲಮಯ ಕಲಶ ಇದೆ. ವೃತ್ತಂ ಕರ್ಮ ಸ್ವಭಾವೇನ ಜ್ಞಾನಸ್ಯ ಭವನಂ ನಹಿ ದ್ರವ್ಯಾಂತರ ಸ್ವಭಾವತ್ವಾನ್ ಮೋಕ್ಷ ಹೇತುರ್ನ ಕರ್ಮತಃ. ಭಾವಾರ್ಥವು ಹೀಗಿದೆ: ಎಷ್ಟು ಶುಭ ಅಶುಭ ಕ್ರಿಯಾರೂಪದ ಆಚರಣೆ ಇದೆ, ಅಥವಾ ಬಾಹ್ಯರೂಪ ವಕ್ತವ್ಯವಿದೆ, ಅಥವಾ ಸೂಕ್ಷ್ಮ ಅಂತರಂಗ ರೂಪ ಚಿಂತನೆ, ಅಭಿಲಾಷೆ, ಸ್ಮರಣೆ ಇತ್ಯಾದಿ ಸಮಸ್ತ ಅಶುದ್ಧತ್ವ ರೂಪ ಪರಿಣಮನವಿದೆ. ಶುದ್ಧ ಪರಿಣಮನವಿಲ್ಲ. ಆದ್ದರಿಂದ ಬಂಧದ ಕಾರಣವಿದೆ, ಮೋಕ್ಷದ ಕಾರಣವಿಲ್ಲ. ಹಾಗಾಗಿ ಯಾವ ಪ್ರಕಾರ ಕಾಷ್ಠದ ಸಿಂಹವು ಹೇಳುವುದಕ್ಕೆ ಮಾತ್ರ ಸಿಂಹವಿದೆ, ಅದೇ ಪ್ರಕಾರ ಆಚರಣ ರೂಪದ ಚಾರಿತ್ರವು ಹೇಳುವ ಸಲುವಾಗಿ ಚಾರಿತ್ರವಿದೆ. ಆದರೆ ಅದು ಚಾರಿತ್ರವಲ್ಲವೆಂದು ನಿಸ್ಸಂದೇಹ ರೂಪವಾಗಿ ತಿಳಿಯಬೇಕು. ಇಲ್ಲಿ ಆಚರಣ ರೂಪದ ಯಾವ ಮಾತು ಇದೆ, ಜ್ಞಾನದೊಳಗನ ಆಚರಣೆ ಇದೆಯಲ್ಲ, ಸೂಕ್ಷ್ಮ ಅಂತರಂಗ ಚಿಂತನೆ, ಅಭಿಲಾಷೆ, ಸ್ಮರಣೆ ಇವೇನದವು ಜ್ಞಾನದ್ದುನ ಪರಿಣಾಮನದವಲ್ಲ. ಹೌದು ಅಥವಾ ಇಲ್ಲ? ಶುಭ ಭಾವೇನಿದೆ ಅದು ಶುದ್ಧ ಸ್ವಭಾವದ ಅನುರೂಪ ಪರಿಣಾಮ ಅಲ್ಲ ಅಂತ ಹೇಳ್ಬಹುದು. ಅದರ ಜ್ಞಾನದ ಸ್ವಭಾವಿದೆ ಮತ್ತು ಆ ಜ್ಞಾನದ ಪರಿಣಾಮವನ್ನು ಕೂಡ ದ್ರವ್ಯಾಂತರ ಸ್ವರೂಪ ಅಂಥೇಳಿ ಯಾಕೆ ಹೇಳಿದರು? ಮತ್ತು ಇಲ್ಲಿ ಆಚರಣ ಅಂಥೇಳಿ ಹೇಳ್ತಾ ಇದ್ದಾರೆ. ಆಚರಣೆ ಏನಿದೆ ಅದು ಚಾರಿತ್ರ ಅಲ್ಲ ಅಂತ ಹೇಳ್ತಾರೆ. ಏನು ಅದ್ಭುತವಾದಂಥ ಕಾರ್ಯವನ್ನು ಇಲ್ಲಿ ಸಾಧಿಸಿದರೆ ಜ್ಞಾನಿ ಗುರುಗಳ ಚತುರ್ಥ ಗುಣಸ್ಥಾನಾವರ್ತಿ ಧರ್ಮಾತ್ಮ ಪುರುಷ ಧರ್ಮದ ಸ್ವರೂಪವನ್ನು ಹೇಳ್ತಾ ಇದ್ದಾನೆ. ಆಚಾರ್ಯ ದೇವರ ಕಲಶ ಭಗವತ್ ಸ್ವರೂಪದ ಕುಂದ ಪ್ರಭುವಿನ ಗಾಥೆ ಸಮಗ್ರ ತೀರ್ಥಂಕರರ ದಿವ್ಯಧ್ವನಿಯ ಸಾರವೇ ಇಳಿದು ಬಂದದ್ದು ಇದೆ. ಆಚರಣೆ ಏನಿದೆ ಅದು ಚಾರಿತ್ರ ಅಲ್ಲ, ಅದು ಹೇಳೋ ಸಲುವಾಗಿ ಚಾರಿತ್ರ ಇದೆ ಅಂತಾರೆ. ಇಲ್ರಿ ಅಣ್ಣ, ಇಲ್ರಿ ಏನು ಹೇಳಿದರೆ ಎಷ್ಟು ಶುಭಾಶುಭ ಕ್ರಿಯೆ ರೂಪದ ಆಚರಣೆ ಇದೆ ಒಂದು, ಅಥವಾ ಅಥವಾ ಬಾಹ್ಯ ರೂಪ ವಕ್ತವ್ಯವಿದೆ. ಅದೇನಾಯ್ತ್ರಿ? ವಕ್ತವ್ಯ ಅಂದ್ರೆ ವಚನ ಆಯ್ತ್ರಲ್ಲ, ಹೌದ್ರೆ ತಾವು ಮನವಚನಕಾಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಥವಾ ಸೂಕ್ಷ್ಮ ಅಂತರಂಗ ರೂಪ ಚಿಂತನೆ, ಅಭಿಲಾಷೆ, ಸ್ಮರಣೆ ಇದು ಯಾರ್ದಿದ್ದೀರಿ? ಮನಸ್ಸಿಂದ ಇದೆ ಅಲ್ಲ, ಹೌದಾ? ತಾವು ಹೇಳುವ ಪ್ರಕಾರ ಶುಭ ಅಶುಭ ಕ್ರಿಯಾ ಇದು ಕಾಯದ್ದಾಯ್ತಾರೆ, ಬಾಹ್ಯ ವಕ್ತವ್ಯ ಇದು ವಚನದ್ದಾಯ್ತಾರೆ, ಮತ್ತು ಇದು ಅಭಿಲಾಷೆ, ಚಿಂತನೆ, ಸ್ಮರಣೆ ಇದು ಮನಸ್ಸಿಂದಾಯ್ತಾರೆ. ಇವು ಮೂರು ಕಾರ್ಯ ಅರ್ಥಾತ್ ಇವು ಮೂರು ಭಿನ್ನನ ಅದಾವಲ್ಲ, ದ್ರವ್ಯಾಂತರ ಸ್ವಭಾವ ಆಯಿತು. ಇದನ್ನು ಶಬ್ದಶಃ ನಾವು ನಂಬೋಣ. ಮುಂದೇನು ಹೇಳ್ತಾ ಇದ್ದರು? ಸಮಸ್ತ ಅಶುದ್ಧತ್ವ ರೂಪ ಪರಿಣಮನವಿದೆ. ಮನವಚನ ಕಾಯದ ಅಶುದ್ಧತ್ವ ರೂಪ ಪರಿಣಮನಿದೆ ಅನ್ನೋ ಜೀವದ್ರೆ ಜೀವದ್ದನಲ್ಲ. ಮನವಚನ ಕಾಯದ ಅಶುದ್ಧತ್ವ ರೂಪ ಪರಿಣಮನೆ ಇಲ್ಲ. ಯಾವ ಅದೇ ಜ್ಞಾನನೇ ಇಲ್ಲ, ಅದರೊಳಗೆ ಶುದ್ಧ ಅಶುದ್ಧದಲ್ಲಿ ಪ್ರಶ್ನೆ ಬರ್ತಿದ್ರೆ. ಹಾಗಾದರೆ ಇಲ್ಲಿ ಸಮಸ್ತ ಅಶುದ್ಧತ್ವ ರೂಪ ಪರಿಣಮನವಿದೆ, ಶುದ್ಧತ್ವ ರೂಪದ ಪರಿಣಮನ ಅಲ್ಲ. ಅಶುದ್ಧತ್ವ ರೂಪ ಪರಿಣಮನ ಇರುವುದರಿಂದ ಬಂಧದ ಕಾರಣ ಇದೆ, ಮೋಕ್ಷದ ಕಾರಣ ಇಲ್ಲ. ಇಷ್ಟು ಹೇಳಿದರೆ ಹಾಗಾಗಿ ಇನ್ನಾದ ಮುಗುದಿಲ್ರಿ.
ಅದಂತೂ ವಾಕ್ಯ ಮುಗೀತು. ಆದ್ರೆ ಭಾವಾರ್ಥ ಇನ್ನೂ ಮುಗುದಿಲ್ಲ. ಹಾಗಾಗಿ ಯಾವ ಪ್ರಕಾರ ಕಾಷ್ಠದ ಸಿಂಹವು ಹೇಳುವುದಕ್ಕೆ ಮಾತ್ರ ಸಿಂಹವಿದೆ, ಅದೇ ಪ್ರಕಾರ ಆಚರಣ ರೂಪದ ಚಾರಿತ್ರವು ಹೇಳುವ ಸಲುವಾಗಿ ಚಾರಿತ್ರವಿದೆ. ಆಚರಣೆ ಯಾರಿದ್ರೆ ಮನ ವಚನ ಕಾಯದ ಆಚರಣೆ ಆಯ್ತು. ಆದ್ರೆ ಅದರ ಜೊತೆಗೆ ಜೀವದ ಪರಿಣಮನ ಇದೆ ಅಲ್ಲ, ಆ ಜೀವದ ಪರಿಣಮನವನ್ನ ಇಲ್ಲಿ ನಾವು ತಿಳ್ಕೊಳ್ಳೋದಿದೆ. ಅದಂತೂ ಭಿನ್ನ ದ್ರವ್ಯದ ಅದನ್ನ ಇಲ್ಲಿ ನಾವು ತಿಳ್ಕೊಳ್ಳೋದಿಲ್ಲ. ಅರ್ಥಾತ್ ಸಮಯ ಸಾರದೊಳಗೆ ಅದನ್ನ ಹೇಳ್ತಾ ಇಲ್ಲ, ಅದರ ಮೂಲಕ ಹೇಳ್ತಾ ಇದ್ದಾರೆ. ಅದಕ್ಕೆ ನಿನ್ನೆ ಹೇಳಿದ್ದಿತ್ತು ಲಕ್ಷಣದೊಳಗ ಲಕ್ಷ್ಯದ ಆರೋಪ ಮಾಡಲಾಗ್ತಿದೆ. ಆದ್ರ ಲಕ್ಷಣ ಅಂದ್ರೆ ಲಕ್ಷಣವೇ. ನಿಷಿದ್ಧ ಜಾತ್ಯಂಧ ಸಿಂಧುರ ನ್ಯಾಯವತ್, ಈಗ ಪುರುಷಾರ್ಥ ಸಿದ್ಧೋಪಾಯದೊಳಗೆ ಇವರ ಹೇಳಿದ್ರೆ ನಿಷಿದ್ಧ ಜಾತ್ಯಂಧ ಸಿಂಧುರ ನ್ಯಾಯವತ್. ಸಿಂಧುರ ಅಂತಂದ್ರೆ ಆನೆ. ಜನ್ಮಾಂಧ ಪುರುಷರ ಆನೆಯನ್ನ ನೋಡ್ತಾ ಇದ್ದಾರೆ, ಹೌದೇನಿಲ್ರಿ? ಒಂದೊಂದು ಅಂಗವನ್ನ ನೋಡಿ ಆ ಅಂಗಕ್ಕನ ಆನೆ ಅಂದರ್ರಿ. ಆ ಅಂಗ ಆನೆಯಿಂದ ಭಿನ್ನ ಇಲ್ಲ, ಆದ್ರ ಆ ಅಂಗ ಅಂದ್ರೆ ಆನೆ ಅಲ್ಲಲ್ಲ. ಇಲ್ಲಿ ಈ ಪರಿಣಮನ ಏನಿದೆ, ಈ ಪರಿಣಮನ ಜೀವದ್ದ ಇಲ್ಲ, ಅದರ ಸಲುವಾಗಿ ಅಶುದ್ಧ ಅಂದರೆ. ಬಹಳ ಅದ್ಭುತ ಮಾತಿದ್ದೀರಿ ನೋಡ್ರಿ. ದೃಷ್ಟಾಂತ ನಿನ್ನೆ ಸಮುದ್ರದನು ಹೇಳಿದ್ದಿತ್ತೆ, ಮತ್ತು ಅದನ್ನು ತಿಳ್ಕೊಳ್ಳಿಕ್ಕೆ ವಿಚಾರ ಮಾಡಲಿಕ್ಕೆ ಬೇಕಣ್ಣ. ನಮಗೆ ನಮ್ಮ ಕಲ್ಯಾಣದ ಅಭಿಲಾಷೆ ಇತ್ತು ಅಂತಂದ್ರೆ ಜಿನಾಗಮದಲ್ಲಿ ನಮ್ಮ ಕಲ್ಯಾಣದ ಉಪಾಯ ಏನು ಹೇಳಿದರೋ ಅದರದ್ದು ನಾವು ಅನೇಕ ವಿಧದಿಂದ ವಿಚಾರ ಮಾಡಬೇಕಾಗ್ತಿದೆ. ಒಂದು ವೇಳೆ ಕಲ್ಯಾಣದ ಅಭಿಲಾಷೆ ಇತ್ತು ಅಂತಂದ್ರೆ, ಶಾಸ್ತ್ರವನ್ನು ತಿಳ್ಕೊಳ್ಳೋದಿತ್ತು ಅಂತಂದ್ರೆ ಅಷ್ಟು ಉದ್ಯಮ ಮಾಡಬೇಕಾಗಿಲ್ಲ. ಶಾಸ್ತ್ರ ಸ್ವಾಧ್ಯಾಯದ ನಿಯಮದ ಪರಿಪಾಲನೆ ಮಾಡೋದಿತ್ತು ಅಂತಂದ್ರೆ ಏನೂ ಇಲ್ಲ, ಬಂದ್ರ ಆಯ್ತು. ಶಾಸ್ತ್ರದ ಸನ್ನಿಧಿಗೆ ಬಂದರೆ ಆಯಿತು. ಶಾಸ್ತ್ರವನ್ನು ತಿಳ್ಕೊಳ್ಳುವ ಅಭಿಲಾಷೆ ಇತ್ತು ಅಂತಂದ್ರೆ ಪ್ರಯತ್ನ ಮಾಡಬೇಕು. ಶಾಸ್ತ್ರ ನನ್ನ ಕಲ್ಯಾಣದ ಸಲುವಾಗಿ ತಿಳ್ಕೊಳ್ಳೋದಿದೆ ಅಂಥೇಳಿ ಕಲ್ಯಾಣದ ಧ್ಯೇಯ ಇತ್ತು ಅಂತಂದ್ರೆ ಅದಕ್ಕೆ ನಾನಾ ಪ್ರಕಾರದಿಂದ ಉದ್ಯಮ ಮಾಡಬೇಕಾಗ್ತಿದೆ. ಇಲ್ದಿದ್ರೆ ಆಗೋದನ್ನ ಇಲ್ಲ. ಸರಾಸರಿ ಲೆಕ್ಕ ಇದೆಲ್ಲ, 23 ಗಂಟೆ ನಾವು ಸಂಸಾರದ ಅರ್ಥಾತ್ ಸಂಯೋಗಿ ಪದಾರ್ಥದ ಅರ್ಥಾತ್ ವಿಪರೀತ ಅಭಿನಿವೇಶದ ಭೂಮಿಯ ಮೇಲೆ ಉದಿಸಿ ಬರುವಂತಹ ಪರಿಣಾಮಗಳಲ್ಲೇ ಮುಳುಗಿ ಹೋಗಿರ್ತೇವ್ರಿ. 1 ಗಂಟೆಯೊಳಗೆ ಏನಾಗೋದು ಹೇಳ್ರಿ? ಅದಕ್ಕೆ ಅದರದ ನಾನಾ ವಿಧದಿಂದ ಚಿಂತನೆ ವಿಚಾರ ನಡಿಲಿಕ್ಕೆ ಬೇಕಾಗ್ತಿದೆ. ಅಶುದ್ಧ ಪರಿಣಮನದೊಳಗೆ ಏನಿದೆ, ಶುದ್ಧಿನೂ ಇದೆ ಅಶುದ್ಧಿನೂ ಇದೆ ರೀ. ನಿಗೋಧದ ಜೀವದ ಹೇಳಿತ್ತು, ಅಕ್ಷರದ ಅನಂತವಾ ಭಾಗ ಯಾವ ಜ್ಞಾನ ಪ್ರಕಟ ಇದೆ ಅದು ಶುದ್ಧಿ ಇದೆ ರೀ. ಪರ್ಯಾಯದ ಶುದ್ಧಿ, ಪರ್ಯಾಯದೊಳಗಿರುವಂಥ ಶುದ್ಧಿ ಅರ್ಥಾತ್ ಪರ್ಯಾಯದೊಳಗ ಆ ಸ್ವಭಾವದ ಅಂಶ ಉಳ್ಕೊಂಡಿದ್ದೀರಿ. ಸ್ವಭಾವ ಯಾವಾಗೂ ವಿಭಾವ ರೂಪ ಸಂಪೂರ್ಣ ಆಗಿ ಹೋಗೋದಿಲ್ಲ. ಯಾವ ವಿಕಾರಿ ಪರ್ಯಾಯ ಇದೆ ಅರ್ಥಾತ್ ಅನಾದಿಯ ಅನಂತ ಸಂಸಾರದಲ್ಲೇ ಉಳಿಯುವಂಥ ಅಭವ್ಯ ಜೀವದ ವಿಕಾರಿ ಪರಿಣಾಮ ಕೂಡ ಜೀವದ್ರವ್ಯದ ಪರಿಣಾಮ ಅಂಥೇಳಿ ನೋಡಿದ ನಂತರ ಆ ಪರಿಣಾಮ ಸಂಪೂರ್ಣ ವಿಕಾರಿ ಆಗಿ ಹೋಗಿಲ್ಲ. ತಿಳಿತಿದೆ ಅಂತ ಪರಿಣಾಮ ಏನಿದೆ ಆಗಿ ಹೋಗುವ ಸಾಧ್ಯತೆನೇ ಇಲ್ಲ, ಆಗೋದನ್ನ ಸಾಧ್ಯ ಇಲ್ಲ. ಅದರ ಸಲುವಾಗಿ ನಮಗೆ ಭೇದ ಜ್ಞಾನ ದ್ರವ್ಯ ಮತ್ತು ಪರ್ಯಾಯದೊಳಗೆ ಮಾಡುವುದಿಲ್ಲ. 2 ದ್ರವ್ಯಗಳಲ್ಲಿ ಅಂತೂ ಭೇದ ಜ್ಞಾನ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ಅದನ್ನು ನಾವು ಸ್ಥೂಲ ರೂಪದಿಂದ ಮಾಡ್ಕೊಂಡು ಹೋಗಿದ್ದೇವೆ. ಸೂಕ್ಷ್ಮಕ್ಕೆ ಹೋದ ನಂತರ ಕೂಡ ಕಥನ ಅದುವೇ ಇದೆ. ಭಿನ್ನ ದ್ರವ್ಯಗಳ ಭಿನ್ನತೆಯನ್ನು ಗುರುತಿಸು ಇದೇ ಇದೆ. ಆದರೆ ಭಿನ್ನ ದ್ರವ್ಯಗಳ ಭಿನ್ನತೆ ಇದು ಒಂದು ಅಪೇಕ್ಷಾದಿಂದ ಅತ್ಯಂತ ಸ್ಥೂಲ ಮಟ್ಟ ಇದೆ. ಅದರ ನಂತರ ದ್ರವ್ಯ ಮತ್ತು ಪರ್ಯಾಯದೊಳಗಿನ ಭೇದವನ್ನು ತಿಳಿ. ಪರ್ಯಾಯ ಅರ್ಥಾತ್ ಅಶುದ್ಧ ಪರ್ಯಾಯ ಮತ್ತು ಶುದ್ಧ ದ್ರವ್ಯದ ಮಧ್ಯದೊಳಗಿನ ಭೇದವನ್ನು ತಿಳಿ. ಎರಡನೇದೇನಿದೆ, ಅಶುದ್ಧ ಪರ್ಯಾಯ ಮತ್ತು ಶುದ್ಧ ದ್ರವ್ಯ ಇವುಗಳ ಮಧ್ಯದಲ್ಲಿರುವ ಭೇದವನ್ನು ತಿಳಿನಿ. ಮೂರನೇ ಮಾತು ಇದೆ, ಅಶುದ್ಧ ಪರ್ಯಾಯ ಇರಲಿ ಶುದ್ಧ ಪರ್ಯಾಯ ಇರಲಿ, ಪರ್ಯಾಯ ಮಾತ್ರ ಭಿನ್ನ ಇದೆ ಅಂತ ಹೇಳಿ ತಿಳಿ.
ನಾಲ್ಕನೇ ಮಾತು ಇದೆ, ಪರ್ಯಾಯದೊಳಗನ ದ್ರವ್ಯ ಅನ್ನೋದು ಬೇರೆ ಯಾವುದೂ ಇಲ್ಲ. ಪರ್ಯಾಯದೊಳಗನ ದ್ರವ್ಯದ ಜಾತಿ ಯಾವುದಿದೆ ಅದು ಶುದ್ಧ ಇದೆ, ದ್ರವ್ಯದ ಜಾತಿಯಿಂದ ಬೇರೆ ಏನಿದೆ ಅದು ಅಶುದ್ಧ ಇದೆ. ನೋಡ್ರಿ, ಸಾಧಕ ಅವಸ್ಥೆಯೊಳಗ ಒಂದು ಸಲ ಆತ್ಮನ ಅನುಭೂತಿ ಆದ ನಂತರ ಏನು ಸಾಧಕ ಅವಸ್ಥೆ ಪ್ರಕಟ ಆಗ್ತಿದೆ, ಅಲ್ಲಿ ಕರ್ಣಾನುಯೋಗ 2 ಧಾರೆಗಳನ್ನು ಹೇಳ್ತಿದೆ. ಒಂದು ಕರ್ಮಧಾರೆ ಹೇಳ್ತಿದ್ದೀವಿ ಅಥವಾ ಇಲ್ರಿ, ಒಂದು ಜ್ಞಾನಧಾರೆ. ಜ್ಞಾನಧಾರ ಮತ್ತು ಕರ್ಮಧಾರ. ಆದ್ರೆ ಇದು ಕರ್ಣಾನುಯೋಗ ಹೇಳುವ ಕಥನ ಏನಿದೆ ರೀ, ಸೂಕ್ಷ್ಮ ಇದೆ, ಸ್ಥೂಲ ಇದೆ? ಸ್ಥೂಲ ಇದೆ ರೀ, ಸೂಕ್ಷ್ಮ ಇಲ್ಲ, ಸ್ಥೂಲ ಇದೆ. ಕರ್ಣಾನುಯೋಗ ಹೇಳುವ ಕಥನ ಜ್ಞಾನಧಾರೆ ಮತ್ತು ಕರ್ಮಧಾರೆ ಇವು ಸಾಧಕನ ಮಾತು ಹೇಳಿದಿರಿ. ಅಲ್ಲಿ ಸಾಧಕ ಹೇಗೆದನು, ಜ್ಞಾನದ ಧಾರೆ ಈ ಕರ್ಮ, ಈ ವಿಭಾವ ರೂಪದ ಪರಿಣಾಮ ಅಥವಾ ಈ ಪರ್ಯಾಯದ ಪರಿಣಾಮನ ಏನಿದೆ ಅದು ನನ್ನ ಜ್ಞಾನ ಸ್ವಭಾವದಿಂದ ಭಿನ್ನ ಇದೆ ಅನ್ನೋದು ಅವನಿಗೆ ನಿರಂತರ ವರ್ತಿಸ್ತಾ ಇರ್ತಿದೆ. ಇದಲ್ಲಿ ಪ್ರಕಟತೆಯ ಮಾತಿದೆ. ಆದರೆ ಮೂಲ ಅಧ್ಯಾತ್ಮ ಆಗಮದ ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಇರ್ತಿದೆ. ಕರ್ಣಾನುಯೋಗ ಆಗಮ ಇದೆ, ಅಧ್ಯಾತ್ಮ ಇದೆ ರೀ, ಆಗಮ ಇದೆ. 3 ಅನುಯೋಗ ಆಗಮ ಅದವ್ರಿ. ದ್ರವ್ಯಾನುಯೋಗದೊಳಗೂ ಕೂಡ ಬಹಳಷ್ಟು ಆಗಮ ಇದೆ ರೀ, ಸ್ವಲ್ಪ ಅಧ್ಯಾತ್ಮ ಇದೆ ರೀ. ಹಾಗಾದ್ರೆ ಆಗಮ ಮತ್ತು ಅಧ್ಯಾತ್ಮದ ವಿಭಾಗ ಮಾಡಿದ ನಂತರ ಆಗಮದ ಅತ್ಯಂತ ಚರಮಸೀಮೆಗೆ ತಲುಪಿದಂತಹ ಸೂಕ್ಷ್ಮ ಕೂಡ ಅಧ್ಯಾತ್ಮದೊಳಗೆ ಸ್ಥೂಲ ಇದೆ ರೀ. ಹಾಗಾದ್ರೆ ನಿನ್ನ ಅಧ್ಯಾತ್ಮ ಏನು ಹೇಳ್ತಿದೆ? ಏನು ಹೇಳ್ತಿದೆ ಅಧ್ಯಾತ್ಮ? 2 ದ್ರವ್ಯದೊಳಗಿನ ಭಿನ್ನತೆ ಹೇಳೋದನ್ನು ಆಗಮನ, ದ್ರವ್ಯ ಮತ್ತು ಅಶುದ್ಧ ಪರ್ಯಾಯದೊಳಗಿನ ಭಿನ್ನತೆಯನ್ನು ತಿಳಿ ಅಂತೇಳಿ ಹೇಳುವುದು ಆಗಮನ. ದ್ರವ್ಯ ಮತ್ತು ಶುದ್ಧ ಇರಲಿ ಅಶುದ್ಧ ಇರಲಿ ಪರ್ಯಾಯ ಮಾತ್ರದಿಂದ ದ್ರವ್ಯ ಬೇರೆ ಇದೆ ಅನ್ನೋದನ್ನು ತಿಳಿ ಅನ್ನೋದನ್ನು ಆಗಮನ. ಇನ್ನು ಅಧ್ಯಾತ್ಮ ಏನು ಹೇಳ್ತಿದೆ? ಅಧ್ಯಾತ್ಮ ಹೇಳ್ತಿದೆ ಅಜ್ಞಾನಿ ಜೀವದ ಪರ್ಯಾಯದೊಳಗೂ ಕೂಡ ಶುದ್ಧಿನೂ ಇದೆ ಅಶುದ್ಧಿನೂ ಇದೆ. ಯಾವುದು ಚೈತನ್ಯ ಅಂಶ ಇದೆ ಅದು ಶುದ್ಧ ಇದೆ, ಯಾವುದು ಜಡ ಆಗಲೇ ಇಲ್ಲವೋ, ಯಾವುದು ವಿಕಾರ ರೂಪ ಆಗಲೇ ಇಲ್ಲವೋ ಒಂದು ಅಂಶ ಇದೆ ರೀ. ಅಲ್ಲಿ ಒಂದು ಅಂಶ ಅಂದರೆ ಅಥವಾ ಕೆಲವು ಅಂಶ ಇದೆ. ಎಲ್ಲಿ? ಪ್ರತಿ ಸಮಯದ ಪರ್ಯಾಯದೊಳಗೆ, ಮಿಥ್ಯಾದೃಷ್ಟಿ ಜೀವದ ಪರ್ಯಾಯದೊಳಗೆ ಅಲ್ಲ, ಅಭವ್ಯ ಜೀವದ ಪರ್ಯಾಯದೊಳಗೆ. ಯಾವ ನಿತ್ಯ ನಿಗೋಧದಲ್ಲಿ ಅನಂತ ಸಂಖ್ಯೆಯ ಭವ್ಯ ಜೀವರುಗಳಿದಾರೋ ಅವರಲ್ಲಿ ಅಂತೂ ಇದೇನೇ ಇದೆ ರೀ. ಆದರೆ ಅವರು ಮೋಕ್ಷಕ್ಕೆ ಹೋಗೋದಿಲ್ಲ. ಯಾರ? ನಿತ್ಯ ನಿಗೋಧದಲ್ಲಿ ಅನಂತ ಜೀವರುಗಳ ನಿಗೋಧದಿಂದ ಮೇಲೆ ಬರೋದನ್ನೇ ಇಲ್ಲ ಅಂಥ ಅನಂತ ಸಂಖ್ಯೆಯ ಭವ್ಯ ಜೀವಿದಾರ್ರಿ. ನೋಡ್ರಿ, ನಮ್ಮ ಹೃದಯಕ್ಕ ಈ ವಾಕ್ಯವನ್ನ ಆಲಿಸಿ ಯಾವ ಪ್ರಕಾರದ ಬದಲಾವಣೆ ಆಗ್ತಾ ಇಲ್ಲ. ಇದುವೇ ನಮಗೆ ಸಂಸಾರದ ಸಲುವಾಗಿರುವಂಥ ನಿರ್ಭಯತೆಯನ್ನು ತೋರಿಸ್ತಾ ಇದೆ. ಅನಂತ ಜೀವರೇ, ನಾನು ಹೇಗೆ ಬಂದಿರಬೇಕು? ಅರೇ, ಬಂದಿದೆ ನನ್ನ ಮೇಲೆ ಪ್ರಶ್ನೆ ಇರ್ತದೆ. ಸರ್ವಜ್ಞ ಪ್ರಭು ನೋಡಿದಾರೆ, ಯಾವನೋ ಮೂರ್ಖ ಹೇಳಿದ ಮಾತಲ್ಲ. ಸರ್ವಜ್ಞ ಪ್ರಭು ನೋಡಿದಾರೆ. ಏನ? ಅನಂತ ಜೀವಗಳ ಅನಂತ ಕಾಲ ಕಳೆದರನೂ ಕೂಡ ನಿಗೋಧಾವಾಸವನ್ನು ಬಿಡುವುದೇ ಇಲ್ಲ. ಅಷ್ಟು ಭವ್ಯ ಜೀವಗಳ ಅಲ್ಲಿದ್ದಾರೆ. ಅವ್ರದ್ದು ಮಾತು ಹೇಳ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವರು ಯಾವಾಗೂ ನಿಗೋಧಾವಾಸವನ್ನು ಬಿಡೋದಿಲ್ಲ ಅಂದಮೇಲೆ ಮೋಕ್ಷಕ್ಕೆ ಹೋಗ್ತಾರೆ. ಯಾವಾಗ ಮೋಕ್ಷಕ್ಕೆ ಹೋಗೋ ಮಾತನೇ ಇಲ್ಲ. ಹಾಗಾದ್ರೆ ಅದೇ ಪ್ರಕಾರ ಅಭವ್ಯ ಜೀವ ಅಂಥೇಳಿನ ಆಗಮದಲ್ಲಿ ಅದೇ ಶಬ್ದ ಇದೆ ವಿಜಯಣ್ಣ. ಅಭವ್ಯ ಸಮಭವ್ಯ ಅಂಥೇಳಿ. ಆಸನ್ನ ಭವ್ಯ, ದೂರ ಭವ್ಯ, ದೂರಾನುದೂರ ಭವ್ಯ, ಅಭವ್ಯ ಸಮಭವ್ಯ. ಅಭವ್ಯ ಸಮ ಭವ್ಯ ಅದಾರ್ರಿ, ಆದರೆ ಮೋಕ್ಷಕ್ಕನೇ ಹೋಗೋದಿಲ್ಲಲ್ಲ. ಭವ್ಯ ಅದಾರ್ರಿ, ಆದರೆ ನಿಗೋಧದಿಂದ ಮೇಲೆ ಬರೋದನೇ ಇಲ್ಲಲ್ಲ. ನಿತ್ಯ ನಿಗೋಧದೆಂದರೆ ನಿತ್ಯ ನಿಗೋಧ ಮತ್ತು ಇತರ ನಿಗೋಧದೊಳಗೆ ಏನಾದರೂ ವ್ಯತ್ಯಾಸ ಇದೆಯೇನ? ವ್ಯತ್ಯಾಸ ಇದೆ ಏನ್ರಿ? ಇದೆಯಲ್ಲ. ಏನಿದೆ? ಅನುಭವದೊಳಗಿಲ್ಲ. ಯಾವುದರೊಳಗಿದೆ? ಒಮ್ಮೆ ರಸಾವಸ್ಥೆಗೆ ಬಂದು ಮತ್ತೆ ನಿಗೋಧಕ್ಕೆ ಹೋದ್ರೆ ಅದಕ್ಕೆ ಇತರ ನಿಗೋಧ ಅಂತಾರು,
ಅಥವಾ ನಿಗೋಧ. ಒಂದು ಸಲ ರಸಾವಸ್ಥೆಗೆ ಬರಲೇ ಇಲ್ಲ, ಅದಕ್ಕೆ ನಿತ್ಯ ನಿಗೋಧ ಅಂತಾರು. ಅಲ್ಲಿದ್ದಾರೆ ಅನಂತ ಸಂಖ್ಯೆಯ ಭವ್ಯ ಜೀವರು. ಏನ ನನಗೆ ಅಂತರಂಗದೊಳಗ ವೇದ್ಯ ಆಗ್ತಾ ಇದೆ, ಅದು ತಮ್ಮ ಹೃದಯಕ್ಕೆ ತಿಳಿಲಿ ಅನ್ನುವ ಉದ್ದೇಶ ಇದೆ. ಒಂದೂ ಸಲ ತ್ರಸ ಅವಸ್ಥೆಗೆ ಬಾರದೇ ಇರುವಂಥ ನಿಗೋಧಿ ಜೀವವನ್ನ ನಿತ್ಯ ನಿಗೋಧಿ ಅಂತಾರೆ. ಅಲ್ಲಿ ಇದ್ದಾರೆ ಅನಂತ ಸಂಖ್ಯೆಯ ಜೀವ. ಎಂಥವರ? ಭವ್ಯರು. ಅನಂತ ಕಾಲ ಕಳೆದರೂ ಕೂಡ ಅವರ ನಿಗೋಧಾವಾಸವನ್ನ ಬಿಡುವುದಿಲ್ಲ, ತ್ರಸ ಅವಸ್ಥೆಗೇನೆ ಬರುವುದಿಲ್ರಿ. ಹಾಗಾದ್ರೆ ನಾವು ಬಂದೇನು ಮಾಡಿದೇವ್ರಿ? ತ್ರಸ ಅವಸ್ಥೆಗೆ ಬಂದ ಏನು ಮಾಡಿದ್ದೇವೆ? ಧನ್ಯ ಹೈಜೋ ಜೀವನರ ಪಾಯ ಅಪಕಾರ ಜಗಿಯ. ಯಾವ ಕಾರ್ಯ? ಸ್ವಭಾವದ ಪರಿಚಯ ಮಾಡಿಕೊಂಡು ಸ್ವಭಾವದಲ್ಲಿ ಸ್ಥಿರವಿರುವ ಕಾರ್ಯವನ್ನು ಯಾರು ಮಾಡಿದರು ಅವರ ಧನ್ಯರಿದ್ದಾರೆ, ಅವರೇ ನಿಜವಾಗಿ ಶ್ರೀಮಂತ ಇದ್ದಾರೆ. ನಾವು ನಿಗೋಧಾವಾಸವನ್ನು ಬಿಟ್ಟು ಬಂದಿದ್ದೇವೆ. ಆದರೆ ನಿಗೋಧಾವಾಸವನ್ನ ನಮ್ಮ ಅಭಿಪ್ರಾಯದ ಅನುಸಾರ ಅವಲೋಕನೆ ಮಾಡಿದರೆ ನಿಗೋಧಾವಾಸವನ್ನು ನಾವು ಜೀವ ಬಿಟ್ಟಿದ್ದೇವೋ ಅಥವಾ ದ್ರವ್ಯಾಂತರ ಸ್ವಭಾವದ ಅಪೇಕ್ಷಾದಿಂದ ಬಿಟ್ಟಿದ್ದೇವೆ. ಅದಕ್ಕೆ ಅಧ್ಯಾತ್ಮದ ಕಥನದ ಸಲುವಾಗಿ ನಿಜವಾಗಿನ ಸೂಕ್ಷ್ಮ ಪರಿಣಾಮ ಬೇಕಾರೆ ತಿಳ್ಕೊಳ್ಳಿಕ್ಕೆ ಸಾವಧಾನತೆ ಬೇಕು. ನಿಗೋಧಾವಾಸವನ್ನು ನಾವು ಬಿಟ್ಟಿರೋದ ದ್ರವ್ಯಾಂತರ ಸ್ವಭಾವದ ಅಪೇಕ್ಷಾ. ಅಂತರಂಗದ ಯಾವ ಅಭಿಪ್ರಾಯ ಇದೆಯಲ್ಲ ವಿಜಯಣ್ಣ, ಆ ಅಭಿಪ್ರಾಯ ಭಲೇ ಅಧಿಕ ವಿಕಸಿತ ಜ್ಞಾನದ ಜೊತೆಗೆ ಕಾರ್ಯಾನ್ವಿತ ಆಗ್ತಾ ಇರಬಹುದು. ಏನು ಹೇಳಿತು? ನಮ್ಮ ಅಂತರಂಗದ ಯಾವ ಶ್ರದ್ಧೆಯ ಪರಿಣಮನ ಇದೆಯಲ್ಲ, ಶ್ರದ್ಧೆಯ ಪರಿಣಮನ, ಸಂವೇದನದ ಪರಿಣಮನ ಏನಾದರೂ ಅರ್ಥ ಆಗ್ತಾ ಇದೆಯಾ? ಶ್ರದ್ಧಾಗುಣದ ಪರಿಣಮನ. ಎಷ್ಟು ಪ್ರವಚನ ಆದವ್ರೆ? 147 ಪ್ರವಚನ ಅಪ್ಪಾಜಿವಾದವ್ರ. ಜೀವದ್ರವ್ಯದ ಶ್ರದ್ಧಾಗುಣದ ಒಂದು ನಿರ್ಮಲ ಪರ್ಯಾಯ, ಅದು ಸಮ್ಯಕ್ ದರ್ಶನ ಆಗಿದೆ ಅಂದ್ರೆ ಅದರದ ವ್ಯಾಖ್ಯಾ ಆಗಿದೆಯನ ಪೂರ್ಣ. ಶ್ರದ್ಧಾಗುಣದ ಯಾವ ಪರಿಣಮನ ಇದೆಯಲ್ಲ ವಿಜಯಣ್ಣ, ನಾವೀಗ ನಮ್ಮ ವಿಷಯಕ್ಕೆ ಬರೋಣ. ಶ್ರದ್ಧಾಗುಣದ ಯಾವ ಪರಿಣಮನ ಇದೆಯಲ್ಲ ಗೌರಣ್ಣವರ, ಯಾವ ಸಂವೇದನೆ ಇದೆಯಲ್ಲ, ಅರೂಪಿ ಆತ್ಮನ ಅಸಂಖ್ಯ ಅರೂಪಿ ಪ್ರದೇಶದೊಳಗೆ ಯಾವ ಸಂವೇದನ ಆಗ್ತಾ ಇದೆಯಲ್ಲ, ಆ ಸಂವೇದನದೊಳಗ ನಮ್ಮಲ್ಲೇ ಮತ್ತು ಆ ನಿಗೋಧಿ ಜೀವದ ಶ್ರದ್ಧಾಗುಣದ ಪರಿಣಮನ ಮತ್ತು ಅದರ ಮೂಲಕ ಆಗುವಂಥ ಸಂವೇದನ, ಇದರಲ್ಲಿ ನಮ್ಮಲ್ಲೇ ಮತ್ತು ನಿಗೋಧಿ ಜೀವದಲ್ಲಿ ಏನು ವ್ಯತ್ಯಾಸ ಇದೆ ರೀ? ವ್ಯತ್ಯಾಸ ಇದೆ. ಏನ? ನಮ್ಮದ ಆ ಪರಿಣಮನ ಏನಿದೆಯಲ್ಲ, ಏನು ಪರಿಣಮನ? ಶ್ರದ್ಧಾಗುಣದ ಪರಿಣಮನ ಏನಿದೆ, ಸಂವೇದನಾತ್ಮಕ ಏನದರದ ಫಲಶ್ರುತಿ ಇದೆ, ಅದ ಜ್ಞಾನದ ಅಧಿಕ ವಿಕಾಸ ಆಗಿ ಕಾರ್ಯಾನ್ವಿತ ಆಗ್ತಾ ಇದೆ. ಬಹಳ ಅದ್ಭುತ ಮಾತಿದೆ ರೀ. ಮೂಲ ಮಾತಿದೆ, ಒಳಗಡೆ ನೋಡುವ ಮಾತಿದೆ, ಒಳಗಡೆ ಹೋಗುವ ಮಾತಿದೆ, ಹೊರಗಿಂದ ಎಲ್ಲವನ್ನು ಕಸದ ಹಾಗೆ ಎಸೆದು ಬಿಡುವ ಮಾತಿದೆ ರೀ. ಇಲ್ಲಿಯವರೆಗೆ ತಂದ್ರ ಮನ ವಚನ ಕಾಯದಂತ ಹೇಳಿ ಆಯ್ತು. ಆದ್ರೆ ಒಂದೇ ಮಾತಿನೊಳಗೆ ತಿರೋಭೂತ. ಮನ ವಚನ ಕಾಯದ ಕ್ರಿಯೆಯಿಂದಂತೂ ಮೋಕ್ಷ ಅಥವಾ ಬಂಧ ಆಗೋದಿಲ್ರಿ. ಅಲ್ಲಿ ಶುಭಾಶುಭ ಕ್ರಿಯೆ ಹೇಳಿದರು, ಭಾಷೆ ವಕ್ತವ್ಯ ಹೇಳಿದರು, ಅಂತರಂಗದ ಚಿಂತನೆ ಅಭಿಲಾಷೆ ಸ್ಮರಣೆ ಹೇಳಿದರು. ಈ ಶುಭಾಶುಭ ಕ್ರಿಯೆ ಹೋಯ್ತು ಕಾಯಕ್ಕ, ಬಾಹ್ಯ ವಕ್ತವ್ಯ ಹೋಯ್ತು ವಚನಕ್ಕ, ಮತ್ತು ಅಂತರಂಗದ ಸೂಕ್ಷ್ಮ ಚಿಂತನೆ ಅಭಿಲಾಷೆ ಮತ್ತು ಸ್ಮರಣೆ ಇದೆಯಲ್ಲ, ಅದು ಮನಸ್ಸಿಗೆ ಬಂತು. ಆದ್ರೆ ಆ 3 ಪ್ರಕಾರದ ಯಾವ ಪರಿಣಮನಿದೆ, 3 ಪ್ರಕಾರದ ಪುದ್ಗಲದ ಯಾವ ಪರಿಣಮನಿದೆ,
ಅದರಿಂದ ಪುದ್ಗಲಕ್ಕೆ ಬಂಧ ಮೋಕ್ಷ ಆಗಬೇಕಾದಂಥ ಪ್ರಮೇಯ ಇಲ್ಲ, ಅದರಿಂದ ಜೀವನಿಗೆ ಬಂಧ ಮೋಕ್ಷ ಆಗುವುದಿಲ್ಲ. ಆಗ್ತಿದೇನ್ರಿ ವಿಜಯಣ್ಣ? ಮನ ವಚನ ಕಾಯದ ಯಾವುದೇ ಒಂದು ವಿಶಿಷ್ಟ ಪರಿಣಮನದಿಂದ ಬಂಧ ಮೋಕ್ಷ ಯಾರಿಗಾಗ್ತಿದೆ? ಯಾರಿಗೂ ಆಗುದಿಲ್ಲ. ಅದಕ್ಕಂತೂ ಆಗುವ ಪ್ರಶ್ನೆ ಇಲ್ಲ, ಅದು ಪುದ್ಗಲ ಇದೆ. ಅದ ಹೇಳಿದ್ರಲ್ಲ ಅಲ್ಲಿ, ಮನವಚನ ಕಾಯದ್ದನ ಮಾತು ಹೇಳಿದ್ರು. ಆದ್ರೆ ಮನವಚನ ಕಾಯದ ಮಾತು ಹೇಳಲಿಲ್ಲ, ಮನವಚನ ಕಾಯದ ಮೂಲಕ ಜೀವದ ಪರಿಣಮನದ ಮಾತು. ಇಲ್ಲಿ ಕೂಡ ಅಶುದ್ಧತ್ವ ಪರಿಣಮನವಿದೆ, ಅದು ಶುದ್ಧತ್ವ ಪರಿಣಮನ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಅಶುದ್ಧತ್ವ ರೂಪ ಪರಿಣಮನ ಇರುವುದರಿಂದ ಅದು ಬಂಧದ ಕಾರಣ ಇದೆ. ಶುದ್ಧತ್ವ ರೂಪ ಪರಿಣಮನ ಇಲ್ಲದೆ ಇರುವ ಕಾರಣದ ಮೋಕ್ಷದ ಕಾರಣ ಅಲ್ಲ, ಹೇತು ಅಲ್ಲ. ಯಾವುದ? ಮನೋವಚನಕಾಯದ ಪರಿಣಮನೋ ಅಥವಾ ಅಶುದ್ಧತ್ವ ರೂಪದ ಜೀವದ ಪರಿಣಮನ? ಹಾಗಾದರೆ ಜೀವಲ್ಲಿ ಏನು ಮಾಡಿದರೆ? ಜೀವಲ್ಲಿ ಏನು ಮಾಡ್ತಾ ಇದ್ದಾನೆ? ಕಾಯದ ಹಿಂದನೂ ಜೀವನಾದನು, ವಚನದಿಂದೂ ಜೀವನಾದನು, ಮನುಷ್ಯನ ಹಿಂದನೂ ಜೀವನಾದನು. ಹಾಗಾದ್ರೆ ಮನ ವಚನ ಕಾಯದ ಕ್ರಿಯೆ ನಿಂತು ಹೋಗೋದೇನಿದೆ? ಇದು ಮೋಕ್ಷ ಮಾರ್ಗ. ಯಾವ ಪ್ರಕಾರದ ಪರಿಣಮನ ಮನ ವಚನ ಕಾಯದ ಪರಿಣಮನಕ್ಕೆ ಚಾಲನಾ ನೀಡೋರು ಯಾರ್ರಿ? ಜೀವ. ಹಾಗಾದ್ರೆ ಎಲ್ಲಿಯವರೆಗೆ ಆ ಮನ ವಚನ ಕಾಯದ ಪರಿಣಮನಕ್ಕೆ ಇವು ಚಾಲನಾ ನೀಡ್ತಾನೋ ಅಲ್ಲಿಯವರೆಗೆ ಇವನಿಗೆ ಬಂಧ ಮಾಡ್ತಿದೆ. ಇಲ್ಲ, ಏನು ಮಾಡೋದ? ಶ್ರದ್ಧಾ ಸಂವೇದನ ಇದು ಅಜ್ಞಾನಿಗೂ ಆಗ್ತದೆ, ಜ್ಞಾನಿಗೂ. ಇದು ಜ್ಞಾನಿದ ಶ್ರದ್ಧಾ ಸಂವೇದನ ಮತ್ತು ಅಜ್ಞಾನಿದ ಶ್ರದ್ಧಾ ಸಂವೇದನ ವ್ಯತ್ಯಾಸ ಏನು? ಜ್ಞಾನಿಯ ಶ್ರದ್ಧೆ ಜ್ಞಾನಮಯ ಆತ್ಮನಲ್ಲೇ ನಾನೆಂಬ ರೂಪದಿಂದ ಆಗ್ತಾ ಇದೆ. ಜ್ಞಾನಿಯ ಸಂವೇದನೆ ಜ್ಞಾನಮಯ ಆತ್ಮನ ಅಸಂಖ್ಯ ಅರೂಪಿ ಪ್ರದೇಶದೊಳಗ ಯಾವ ತನ್ನತನದ ಪರಿಸ್ಥಾಪನೆ ಮಾಡಲಾಗಿದೆಯೋ ಆ ಪ್ರಕಾರದ ಸಂವೇದನ ಆಗ್ತಿದೆ. ಅಜ್ಞಾನಿಗೆ ದೇಹದೊಳಗ ತಾನು, ವಚನದೊಳಗ ತಾನು, ಮನಸ್ಸಿನ ವಿಕಲ್ಪದೊಳಗ ತಾನು, ಕ್ಷೇತ್ರದಿಂದ ಭಿನ್ನವಿರುವಂತಹ ಪದಾರ್ಥಗಳಲ್ಲಿ ತಾನು ಎನ್ನುವ ಒಟ್ಟಿನಲ್ಲಿ ಹೇಳಬೇಕಾದ್ರೆ ಅಜ್ಞಾನಿಯ ಶ್ರದ್ಧೆಯ ಪರಿಣಮನ ಒಂದು ಅರೂಪಿ ಚೈತನ್ಯ ನಿಜ ಸ್ವತತ್ವವನ್ನು ಹೊರತುಪಡಿಸಿ ಅನ್ಯ ಪದಾರ್ಥಗಳಲ್ಲೆಲ್ಲ ವರ್ತಿಸ್ತಿದೆ. ಮತ್ತು ಆ ಶ್ರದ್ಧೆಯ ಫಲಸ್ವರೂಪವಾಗಿ ಅವನಿಗೆ ಆ ಪ್ರಕಾರದ ಅನುಭೂತಿ ಆಗ್ತಿದೆ. ಇವನಿಗೆ ಒಂದು ಚೈತನ್ಯಮಯ ಅಸಂಖ್ಯ ಪ್ರದೇಶದೊಳಗೆ ವ್ಯಾಪಿಸಿ ನಿಂತಿರುವಂತಹ ನಿಜಾತ್ಮನನ್ನು ಹೊರತುಪಡಿಸಿ ಅನ್ಯ ಯಾವ ಪದಾರ್ಥದೊಳಗ ತಾನೆನ್ನುವ ಶ್ರದ್ಧೆ ಇಲ್ಲ. ಅದರ ಫಲಸ್ವರೂಪವಾಗಿ ಯಾವ ಸಂವೇದನ ಆಗ್ತಿದೆಯೋ ಆ ಸಂವೇದನ ಜ್ಞಾನಿದ್ದಿದೆ. ಆ ಸಂವೇದನ ನೋಡ್ರಿ, ಅದಕ್ಕೆ ಯಾವ ಮನೋವಚನ ಕಾಯದ ಅವಲಂಬನೆಯ ಅವಶ್ಯಕತೆ ಇಲ್ಲ. ಅವಲಂಬನೆ ಅನ್ನೋದಕ್ಕಿಂತ ಆ ಶ್ರದ್ಧೆಯ ಪರಿಣಮನಕ್ಕೆ ಸುಧಾತಾಯಿ ಓರ್ವ ಶುದ್ಧಾತ್ಮನನ್ನ ಅರೂಪಿ ಚೈತನ್ಯ ತತ್ವವನ್ನ ನಿಜ ತತ್ವವನ್ನ ಹೊರತುಪಡಿಸಿ ಯಾವ ಅನ್ಯ ಪದಾರ್ಥದ ಸ್ವೀಕಾರನೇ ಇಲ್ಲ ಆ ಶ್ರದ್ಧೆಯ ಪರಿಣಮನಕ್ಕೆ. ಮತ್ತು ಆ ಶ್ರದ್ಧೆಯೊಳಗ ಚೈತನ್ಯ ವ್ಯಾಪ್ತ ಇದೆ ರೀ. ಆ ಚೈತನ್ಯದೊಳಗ ಚೇತಿಸುವ ಅರ್ಥಾತ್ ಅನುಭವಿಸುವ ಶಕ್ತಿ ಇದೆ ರೀ. ಅಲ್ಲೆಲ್ಲ ಅಭೇದ ಇದೆ ನೋಡ್ರಿ. ಶ್ರದ್ಧೆಯೊಳಗೇನಿದೆ, ಶ್ರದ್ಧೆಯ ಪರಿಣಮನದೊಳಗೇನಿದೆ, ಚೈತನ್ಯ ವ್ಯಾಪ್ತ ಇದೆ. ಮತ್ತು ಆ ಚೈತನ್ಯದೊಳಗೇನಿದೆ, ಚೇತಿಸುವ ಸಂವೇದನದ ಸಾಮರ್ಥ್ಯ. ಅದಕ್ಕೆ ಜ್ಞಾನಿದ್ದ ಅಜ್ಞಾನಿದ್ದ ತದ್ವಿರುದ್ಧ ಇದೆ. ನಾವು ಚರ್ಚೆ ಅಂತೂ ಅನೇಕ ಬಾರಿ ಮಾಡಿದ್ದೇವ್ರಿ. ಅನೇಕ ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ಬಾರಿ ಚರ್ಚೆ ಅಂತೂ ಮಾಡಿದೆವು. ಆದರೆ ಆ ಚರ್ಚೆಯ ವಿಷಯವನ್ನು ಹಿಡ್ಕೊಂಡು ಗಮನ ಮಾಡಿಲ್ಲ, ಸರಿಯಾಗಿ ಮಾಡಿಲ್ಲ. ಚರ್ಚೆ ಮಾಡಿದ್ದೇವೆ,
ಆ ಚರ್ಚೆಯ ವಿಷಯವನ್ನೇ ಹಿಡ್ಕೊಂಡು ನಮ್ಮ ಜ್ಞಾನದೊಳಗೆ ಕಾರ್ಯ ಆಗಿದೆ. ನಿಗೋಧದಲ್ಲಿರುವಂಥ ಜೀವನಿಗೆ ಯಾವ ಪ್ರಕಾರ ತನ್ನ ನಿಜ ಚೈತನ್ಯ ಸ್ವಭಾವವನ್ನು ಹೊರತುಪಡಿಸಿ ಅನ್ಯ ಪದಾರ್ಥದ ಕುರಿತು ಅಪನತ್ವ ಬುದ್ಧಿ ಇದೆ, ಅದೇ ಪ್ರಕಾರ ನಮ್ಮಲ್ಲೇ ಇದೆ. ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲ. ನಮ್ಮಲ್ಲೇ ಅಲ್ಲ, ದ್ರವ್ಯಲಿಂಗಿ ಮುನಿಯಲ್ಲೇ ಕೂಡ ಅದೇ ಇದೆ. ಪಂಚ ಮಹಾವ್ರತದ ಪರಿಣಾಮ ಏನು? ಅದು ಆತ್ಮನ ಕಲ್ಯಾಣದ ಕಾರಣ ಇದ್ರೆ ಉಪಸರ್ಗ ಪರೀಕ್ಷೆಗಳ ಸಹನೆ ಮಾಡುವುದ ಇದೇನು ಆತ್ಮನ ಕಲ್ಯಾಣದ ಮಾರ್ಗ. भक्ती समिती परिचय संवादाचे भेट सांगितले मोक्षी सांगतात. ಹೌದ್ರಿ. ಅದರ ಗುಪ್ತಿ ಪರಸಾಪೇಕ್ಷದವ್ರಿ. ಅವನು ಮನ ವಚನ ಕಾಯದಿಂದ ಉಪಯೋಗ ಬೇರೆ ಆಗಿದೆ, ಅರ್ಥಾತ್ ಪರಸಾಪೇಕ್ಷ. ಕಥನಂತೂ ಆಗಮದಲ್ಲಿ ಪರಸಾಪೇಕ್ಷನೇ ಇರುತ್ರಿ. ಆದರೆ ಆ ಕಥನದ ಮರ್ಮ ಭಲೇ ಕಥನ ಪರಸಾಪೇಕ್ಷ ಇದ್ರೂ ಸ್ವವನ್ನು ಮುಖ್ಯ ಮಾಡಿಕೊಳ್ಳುವುದು ಕಥನದ ಮರ್ಮ ಇದೆ. ಅದರ ಮರ್ಮ ನೋಡಿಲ್ರಿ, ನಾವು ನೋಡಿಯೇ ಇಲ್ಲ. ಅದರ ಸಲುವಾಗಿ ಯಾವಾಗ ನಿಗೋಧಿ ಜೀವದ ಅಂತರಂಗ ಶ್ರದ್ಧೆಯ ಪರಿಣಮನ ಮತ್ತು ಸಂಜ್ಞಿ ಪಂಚೇಂದ್ರಿಯ ಲೌಕಿಕ ವಿದ್ಯಾ ಡಿಗ್ರಿಗಳಿಂದ ಸಂಪನ್ನ ಆಗಮಾಭ್ಯಾಸದೊಳಗೆ ತತ್ಪರ ನಿರಂತರ ಉದ್ಯಮಶೀಲ ಇದ್ದರೂ ಕೂಡ ಆ ಶ್ರದ್ಧೆಯ ಪರಿಣಮನದ ಅಪೇಕ್ಷಾದಿಂದ ವಿಚಾರ ಮಾಡಿದರೆ ಸ್ವಲ್ಪ ಮಾತ್ರ ಕೂಡ ವ್ಯತ್ಯಾಸ ಇಲ್ಲ. ಮತ್ತು ನಾಲ್ಕನೇ ಗುಣಸ್ಥಾನಾವರ್ತಿ ನಾರಕಿ ಇರಲಿ ತಿರಿಯಂಚಿ ಇರಲಿ ಶ್ರದ್ಧೆಯ ಪರಿಣಮನದ ಅಪೇಕ್ಷಾದಿಂದ ವಿಚಾರ ಮಾಡಿದರೆ ಸಿದ್ಧರದ ಮತ್ತು ಆ ಜೀವದ ಶ್ರದ್ಧೆಯ ಪರಿಣಮನದೊಳಗೆ ಸ್ವಲ್ಪ ಮಾತ್ರ ಕೂಡ ವ್ಯತ್ಯಾಸ. ಅದನ್ನು ಒಪ್ಪುತ್ತೇವ್ರಿ ನಾವು, ಯಾಕಂದ್ರೆ ಬಹಳಷ್ಟು ಬಾರಿ ಕೇಳಿದ್ದೇವೆ. ಇದನ್ನು ಒಪ್ಪುವುದಿಲ್ಲ. ಯಾಕೆ ಅಂತಂದ್ರೆ ಇದನ್ನು ಕೇಳಿದ್ರೂ ಅಷ್ಟು ಬಾರಿ ಕೇಳಿಲ್ಲ, ಅನೇಕ ಬಾರಿ ಕೇಳಿದ್ರೂ ಇದರ ಕುರಿತು ನಮ್ದು ಇನ್ನೂ ಶ್ರದ್ಧೆ ಆಗಿಲ್ಲ. ಯಾವುದರ ಕುರಿತು? ನನ್ನ ಶ್ರದ್ಧೆಯ ಪರಿಣಮನ ಮತ್ತು ನಿಗೋಧಿ ಜೀವದ ಶ್ರದ್ಧೆಯ ಪರಿಣಮನ. ಅರ್ಥಾತ್ ಎರಡು ಜೀವ ಬಿಟ್ಟು ಬಿಡೋನವ್ರಿಗೆ ಅವರನ್ನವರು. ನಾನು ಈಗ ಈ ಅವಸ್ಥೆಯಲ್ಲಿ ಇರುವೆಳೆದೊಳಗೆ ಜೀವ ಈ ಶರೀರವನ್ನು ನೋಡಬೇಡ್ರಿ, ಕರ್ಮದ ಕ್ಷಯೋಕ್ಷಮವನ್ನು ನೋಡಬೇಡ್ರಿ, ಜ್ಞಾನಾವರಣಾದಿಗಳ ಕ್ಷಯೋಕ್ಷಮವನ್ನು ನೋಡೋದು ಬೇಡ, ಈ ಶರೀರಾದಿ ನಾಮಕರ್ಮದ ಮುಖ್ಯತೆಯಿಂದ ನೋಡೋದು ಬೇಡ, ಜೀವದ ಮುಖ್ಯತೆಯಿಂದ ನನ್ನನ್ನು ನಾನು ಈಗ ಯಾವ ಅವಸ್ಥೆಯಲ್ಲಿ ಇದ್ದೇನೆ, ನನ್ನ ಶ್ರದ್ಧೆ ಯಾವ ರೂಪದಿಂದ ಪರಿಣಮನ ಮಾಡ್ತಾ ಇದೆ, ಅದೇ ರೂಪದ ಪರಿಣಮನ ಅಲ್ಲಿ ನಿಗೋಧದಲ್ಲಿ ಇರುವಾಗ ನಾನೇ ಅದೇ ಪ್ರಕಾರ ಇತ್ತು. ಇದು ನನಗೆ ಸ್ಪಷ್ಟ 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 ನಿರ್ಣಯ ಆಗಿದೆ. ಬೇರೆ ಏನೂ ಇಲ್ಲ. ಕರ್ಮದೊಳಗೆ ವ್ಯತ್ಯಾಸ ಆಗಿದೆ ರೀ, ಕ್ಷಯೋಕ್ಷಮ ಜ್ಞಾನದೊಳಗೆ ವ್ಯತ್ಯಾಸ ಅಂತಂದ್ರೆ ಅದರಲ್ಲಿ ಜೀವದಲ್ಲಿ ಏನಾದರೂ ದೊಡ್ಡತನ ಬಂದದ್ದಿದೆ ಹೀಗೆ ಮಾತಿಲ್ಲ. ಯಾವ ಪ್ರಕಾರ ಧನ ಅಧಿಕಾರ ಹೆಚ್ಚಾಗೋದ್ರಿಂದ ಜೀವನದಲ್ಲಿ ಏನೂ ಹೆಚ್ಚಾಗಿಲ್ಲ ಅಂತ ಹೇಳಿದ್ರೇನಿಲ್ಲ. ಪೂರ್ವಾಂಶ ನಾವು ಶ್ರದ್ಧೆ ಶಬ್ದ ಸಾಪೇಕ್ಷ ತಿಳಿತಾ ಇದ್ದೇವೆ. ನಾವು ಶ್ರದ್ಧೆ ಸಂವೇದನಾನು ಶಬ್ದ ಸಾಪೇಕ್ಷ ತಿಳಿತಾ ಇದ್ದೇವೆ. ಆದರೆ ನಿಗೋಧೀವ ಶಬ್ದ ಸಾಪೇಕ್ಷ ಹೆಂಗೆ ಸಂವೇದನೆ ಏನೂ ಉಪಯೋಗ ಇಲ್ರಿ. ಶಬ್ದ ಸಾಪೇಕ್ಷ ತಿಳಿದು ಏನು ಉಪಯೋಗ ಹೇಳ್ರಿ? ನಾ ಜೀವಿದ್ದೇನೆ, ಇದನ್ನು ನಾವು ತಿಳಿತಾ ಇದ್ದೇವೆ. ನನಗೆ ಜೀವತನದ
ಸ್ವೀಕೃತಿ ಅಥವಾ ತಿಳುವಳಿಕೆ, ಆ ತಿಳಿಯುವುದರಲ್ಲಿ ಎಷ್ಟಿದೆ ರೀ? ಎಷ್ಟಿದೆ? ನಾನು ಜೀವಿದ್ದೇನೆ, ದೇಹ ಅಲ್ಲ, ಕರ್ಮ ಅಲ್ಲ, ನಾನು ಶುದ್ಧರ ಹಾಗೆನ ಪರಿಪೂರ್ಣ ಶುದ್ಧ ಜೀವ ತತ್ವ ಇದ್ದೇನೆ. ಈ ತಿಳಿಯುವಿಕೆಯಿಂದ ಏನಂದ್ರೆ ಏನು ಆಗಿದೆ? ಬಾಹ್ಯ ರೂಪದ ವಕ್ತವ್ಯ. ಈ ತಿಳಿಯುವಿಕೆ ವಕ್ತವ್ಯ ಅಲ್ಲ ಭವಿತ, ತಿಳಿಯುವಿಕೆ. ಆ ತಿಳಿಯುವಿಕೆ ಅದು ಏನು ಅಲ್ಲ. ಆದ್ರೆ ಅದೇ ತಿಳಿಯುವಿಕೆ ಒಂದು ವೇಳೆ ಓಹೋ ನಾನು ಹೀಗೆ ಇದ್ದೇನೆ, ಹೀಗೆ ಇದ್ದೇನೆ, ಒಂದು ಅರೂಪಿ ತತ್ವವೇ ಇದ್ದೇನೆ, ರೂಪಿ ಪದಾರ್ಥದ ಜೊತೆಗೆ ನನ್ನದು ಯಾವುದೇ ಪ್ರಕಾರದ ಸಂಯೋಗ, ಸಂಬಂಧ, ಸಂಪರ್ಕ ಏನೇನೂ ಇಲ್ಲ ಅನ್ನೋದ ಅದೇ ಜ್ಞಾನದ ಮೂಲಕ ಶ್ರದ್ಧೆಯನ್ನು ತಲುಪಿ, ಶ್ರದ್ಧೆ ಅದೇ ರೂಪದಿಂದ ಪರಿಣಮನ ಆಯಿತು ಅಂತಂದ್ರೆ ಜೀವದಲ್ಲಿ ಬದಲಾವಣೆ ಆಯಿತು. ಜೀವದಲ್ಲಿ ಎಷ್ಟು ಭೇದ ಅದಾವ್ರಿ? ಜೀವದಲ್ಲಿ ಎಷ್ಟು? ಎರಡು ಭೇದ ಅದಾವ. ಒಂದು ಸಂಸಾರಿ, ಒಂದು ಶಿಕ್ಷ. ಹಾಗಾದ್ರೆ ದ್ರವ್ಯಲಿಂಗಿ ಮಹಾಮುನಿ ಸಂಸಾರಿ ಇದ್ದಾನೆ, ಮೋಕ್ಷ ಮಾರ್ಗಿ ಅಥವಾ ಸಿದ್ಧ ಆಗುವ ಮಾರ್ಗದೊಳಗಿದ್ದಾನೆ? ಸಂಸಾರಿ. ಹಾಗಾದ್ರೆ ಅವನ ಅಭಿಪ್ರಾಯ ಆ ಸಿದ್ಧರ ಅಭಿಪ್ರಾಯದಿಂದ ವಿರುದ್ಧ ಇದೆಯೋ ಅಥವಾ ಇಲ್ಲ? ವಿರುದ್ಧ ಇದೆ ಅಂದಮೇಲೆ ವಿರುದ್ಧ ಯಾವ ಪ್ರಕಾರ ಅಂಥೇಳಿ ಅದರೊಳಗಿನ ತರತಮತೆ ಏನು ನೋಡುವುದಿದೆ? ಶ್ರದ್ಧೆಯ ಮುಖ್ಯತೆಯಿಂದ ನೋಡಿದರೆ ನಿಗೋದಿ ಜೀವದ ಶ್ರದ್ಧೆಯ ಪರಿಣಮನ ಯಾವ ಜಾತಿಯದಿದೆಯೋ ಅದೇ ಜಾತಿಯ ಪರಿಣಮನ ನಮ್ಮದಿದೆ. ಧರ್ಮಾತ್ಮ ಅಂಥೇಳಿ ಅನ್ನಿಸಿಕೊಳ್ಳುವಂತಹ ದ್ರವ್ಯಲಿಂಗಿ ಮಹಾಮುನಿದು ಇದೆ. ಶಾಸ್ತ್ರಜ್ಞಾನಿ ಅನ್ನಿಸಿಕೊಳ್ಳುವಂತಹ ಅಗ್ರಾಂಗ ನವಪೂರ್ವದ ಪಾಠಿ ಜ್ಞಾನ, ಪಾಠಿಯ ಜೀವದ್ದಕ್ಕಿದೆ. ಭೇದ ಗಣಿಸಿದೆವು ಅಂತಂದ್ರೆ ಅಂಥೇಳಿ ಪಜ್ಜೆಯ ಮೂಢಾಣಿ ಪರ ಸಮಯ ನಮ್ಮ ಪರ್ಯಾಯದಲ್ಲಿ ವ್ಯತ್ಯಾಸ ಆಗಿದೆ ರೀ. ಪರ್ಯಾಯದಲ್ಲಿ ವ್ಯತ್ಯಾಸ ಆಗಿದೆ. ಆದ್ರೆ ಆ ಪರ್ಯಾಯ ಸಂಸಾರದ ಭೂಮಿಕೆಯ ಮೇಲಿದೆ ರೀ. ಅದನ್ನು ವ್ಯತ್ಯಾಸ ತಗೊಂಡೇನು ಮಾಡೋದಿದೆ? ನಾವು ಅಲ್ಲೇ ಮೂಢಾಗಿದ್ದೇವೆ, ಮರುಳಾಗಿದ್ದೇವೆ, ಪಾಪ ಅಂತೇವ್ರಿ. ನೀವು ನಿನ್ನೆ ಹೇಳಿದ್ರಲ್ಲ ಪಂಚಾಸ್ತಿಕಾಯದ ಮಾತ, ನಿಗೋದಿ ಜೀವ ದಯೆ ಮಾಡಲಿಕ್ಕೆ ಯೋಗ್ಯವಿರುವಂತಹ ಸ್ವಭಾವದವ ಅಲ್ಲ. ಸಿದ್ಧ ಜೀವರುಗಳ ಜೀವ ಅಂತ ಹೇಳ್ತಾ ಇದ್ದೇನ್ರಿ, ಪರ್ಯಾಯ ಅಲ್ಲ. ಯಾಕೆ ಅಂತಂದ್ರೆ ಪರ್ಯಾಯ ದ್ರವ್ಯದ ಜೊತೆಗೆ ಆ ಪ್ರಕಾರದ ಪರ್ಯಾಯ ಮೂರೂ ಕಾಲದಲ್ಲಿ ಇರುವಂಥದ್ದು ಅಲ್ಲ. ಸಿದ್ಧರ ಜೀವರುಗಳ ನಾನು ಸ್ತುತಿ ಮಾಡುವಂಥ, ನಮಸ್ಕಾರ ಮಾಡುವಂಥ, ಆದರ ಮಾಡುವಂಥ, ಈ ಆದರ ಮಾಡಲಿಕ್ಕೆ ಯೋಗ್ಯವಿರುವಂಥ ಸ್ವಭಾವದವ ಅಲ್ಲ ಜೀವ. ನಿಗೋದಿ ಜೀವ ದಯೆ ಮಾಡಲಿಕ್ಕೆ ಯೋಗ್ಯ ಸ್ವಭಾವ ಆ ಜೀವದ್ದು ಇಲ್ಲ. ಪೂಜೆ ಮಾಡಲಿಕ್ಕೆ ಯೋಗ್ಯ ಸ್ವಭಾವ ಆ ಜೀವದ್ದು ಇಲ್ಲ. ಜಿನಾಗಮ ಏನಿದೆ ಅದರದ ಆಳ, ಅದರದ ಅಂತರಂಗದ ಯಾವ ಒಂದು ವೈಶಾಲ್ಯತೆ ಇದೆ ಅದನ್ನು ತಿಳಿದುಕೊಳ್ಳುವ ಸಲುವಾಗಿ ನಮ್ಮ ಜ್ಞಾನ ಬಹಳ ಕಮ್ಮಿ ಬೀಳ್ತಿದೆ. ಆ ವೈಶಾಲ್ಯತೆಯನ್ನು ಎಷ್ಟಿದೆ ಅನ್ನೋದಲ್ಲ, ಆದ್ರೆ ವೈಶಾಲ್ಯತೆ ಇದೆ. ಇವನು ಶ್ರೀಮಂತ ಇದ್ದಾನೆ, ಅವನ ಹತ್ರ ಎಷ್ಟು ಧನ ಇದೆ ಅನ್ನೋದು ಯಾರಿಗೂ ಲೆಕ್ಕಕ್ಕೆ ಬರಬೇಕು. ಇಷ್ಟು ತಿಳಿಯಲಿಕ್ಕೆ ಕೂಡ ಜ್ಞಾನ ಬೇಕು. ಅದೇ ಪ್ರಕಾರ ಜಿನಾಗಮ ಅದ್ಭುತ ಇದೆ, ಅದ್ಭುತ ಇದೆ, ಅಗಾಧ ಇದೆ, ವೈಶಾಲ್ಯತೆಯಿಂದ ಪರಿಪೂರ್ಣ ಇದೆ. ಇದು ತಿಳಿಲಿಕ್ಕೆ ನಿಜವಾಗಿ ನಮ್ಮಲ್ಲೇ ಯೋಗ್ಯತೆ ಇಲ್ಲ. ಏನೇನು ಹೇಳಿದ್ದಾರೆ, ಅರೆ ಏನೇನು ಇದೆ ಅದನ್ನೆಲ್ಲ ಹೇಳಿದ್ದಾರೆ. ನನಗೆ ಯಾಕೆ ತಿಳಿತಾ ಇಲ್ಲ? ನಾನು ಏನೇನು ಇಲ್ಲಲ್ಲ ಆ ಲೋಕದೊಳಗೆ ವಿಹರಿಸ್ತಾ ಇದ್ದೇನೆ. ಮಿಥ್ಯಾದೃಷ್ಟಿದ ಲಕ್ಷಣ ನಿನ್ನೇನು ಹೇಳಿತ್ತು? ಬರೇ ವಸ್ತು ಸ್ವರೂಪ ಹೇಗಿದೆ ಹಾಗೆ ತಿಳಿಯುವುದಿಲ್ಲ, ಅಷ್ಟೇ ದೋಷ ಅಲ್ಲ. ಒಂದ ಹೇಗೆ ಇಲ್ಲವೋ ಹಾಗೆ ತಿಳಿತಾನೆ. ವಿರುದ್ಧ ಅಂಥೇಳಿ ತತ್ವ ಶ್ರದ್ಧೆ ಅಂದಿದ್ದಾರೆ. ತೀರ್ಥಂಕರ ಮಹಿಮಾ ಅದ್ಭುತ ಇದೆ ಜಗತ್ತಿನಲ್ಲಿ.
ತೀರ್ಥಂಕರ ಮಹಿಮಾ ಅದ್ಭುತ ಯಾಕಿದೆ ಅಂದರೆ ನೀವು ಹೇಳ್ತಾ ಇರೋದೆಲ್ಲ ಅದನ್ನ ಅದೇ ತೀರ್ಥಂಕರ ಮಹಿಮಾ ಅದ್ಭುತ ಇದೆ. ಇಷ್ಟು ಕೂಡ ನಮ್ಮ ಜ್ಞಾನಕ್ಕೆ ಒಂದಿಷ್ಟು ತಿಳಿದು ಬಂತು, ಇಷ್ಟು ಕೂಡ ಒಂದಿಷ್ಟು ತಿಳಿದು ಬಂತು ಅಂತಂದ್ರೆ ನಿಜವಾಗಿ ನಾನು ನೋಡ್ರಿ ಗೌರಣ್ಣವರ ಆ ತೀರ್ಥಂಕರರ ಮಹಿಮೆ ಅದ್ಭುತ ಅನ್ನುವಂಥ ನನ್ನ ಜ್ಞಾನ ಆ ತೀರ್ಥಂಕರರ ಮಹಿಮೆಯಿಂದ ವಿರುದ್ಧವಿರುವಂಥ ಯಾವುವು ಅವಸ್ಥೆ, ಯಾವುವು ಪದಾರ್ಥ, ಯಾವುವು ಸಂಯೋಗದ ಕಡೆಗೆ ಅಷ್ಟಾಂಶದಿಂದ ಆಕರ್ಷಿತ ಆಗುವುದಿಲ್ಲ. ಅಷ್ಟಾಂಶದಿಂದ ಎಷ್ಟು ಅಂಶದಿಂದ ತಿಳಿದಿದೆಯಲ್ಲ ತೀರ್ಥಂಕರ ಮಹಿಮೆ ಅದ್ಭುತ ಅಂಥೇಳಿ. ಏನು ಮಾಡಿದೆವು ಹೇಳಿ? ಈ ಕೇಳುವಿಕೆಗೆ, ಈ ಹೇಳುವಿಕೆಗೆ, ಈ ಮಂದಿರಕ್ಕೆ ಹೋಗುವಿಕೆಗೆ, ಈ ಬಿಳಿ ವಸ್ತ್ರಕ್ಕೆ, ಈ ಗಂಧಕ್ಕೆ, ಆ ದಾನಕ್ಕೆ ಏನೇನೂ ಬೇರೆ ಇಲ್ಲರಿ. ನಮ್ಮ ಶ್ರದ್ಧೆಯೊಳಗೆ ಏನಾದರೂ ಪರಿಣಮನ ಆಗಿದೆನಾ, ಪರಿವರ್ತನೆ ಆಗಿದೆನಾ? ಶ್ರದ್ಧೆಯೊಳಗೆ ಪರಿವರ್ತನೆ ಕ್ರಮದಿಂದ ಆಗುವುದಿಲ್ಲ. ಕ್ರಮದಿಂದ ಸ್ವಲ್ಪ ಆಗೈತೆ ಅಂತ ಹೇಳಿ ಹೇಳಬೇಕಾದ ಪ್ರಮೇಯನೇ ಇಲ್ಲ. ಕ್ರಮದಿಂದ ಆಗೋದನೇ ಇಲ್ಲ. ಅದಕ್ಕೆ ಜೀವರಾಶಿಯೊಳಗೆ ಎರಡೇ ಬೇಕು, ಒಂದು ಸಂಸಾರಿ, ಒಂದು ಸಿದ್ಧ. ಹಾಗಾದ್ರೆ ಸಂಸಾರಿ ಅಂದ್ರೆ ನಿಗೋದಿನೂ ಸಂಸಾರಿ ಇದ್ದಾನೆ, ನಾರಕಿನೂ ಸಂಸಾರಿ ಇದ್ದಾನೆ, ನಾನೂ ಸಂಸಾರಿ ಇದ್ದೇನೆ. ಇಷ್ಟು ಶಾಸ್ತ್ರಗಳನ್ನು ಓದಿ ಬರೆದು ಕೇಳಿ ಇಷ್ಟು ವರ್ಷಗಳನ್ನು ಇದರಲ್ಲೇ ಹಾಕಿದ್ರೂ ಸಂಸಾರಿ ಇದ್ದೇನೆ. ಯಾಕೆ ಅಂತಂದ್ರೆ ಆ ನಿಗೋದಿ ಜೀವನ ನೋಡ್ರಿ, ನಿಗೋಧದಿಂದ ಅರ್ಥಾತ್ ಇಡೀ ಲೋಕಾಕಾಶದೊಳಗ ಪರಿಪೂರ್ಣ ಖಚಾಖಚ್ ತುಂಬಿ ಹೋಗಿರುವಂಥ ಷಟ್ಕಾಯ ಜೀವೇನದವಲ್ಲ, ಅಥವಾ ಪಂಚಸ್ಥಾವರದವ್ರೆ, ಶಬ್ದದೊಳಗೆ ಹಿಡಿಯವ್ರು ನೀವು ಲಗೆಚ್ಚನ, ಪಂಚಸ್ಥಾವರದವ್ರೆ. ಆ ಪಂಚಸ್ಥಾವರ ಜೀವಗಳಲ್ಲಿ ಯಾವ ಪ್ರಕಾರದ ಶ್ರದ್ಧೆಯ ಪರಿಣಮನ ಇದೆಯೋ ಅದೇ ಪ್ರಕಾರದ ಶ್ರದ್ಧೆಯ ಪರಿಣಮನ 9ನೇ ಗ್ರೈವೇಯಕದಲ್ಲಿರುವಂಥ ಮಿಥ್ಯಾದೃಷ್ಟಿ ಜೀವದ ಇದೆ. ಸಂಸಾರಿ ಅದಂದ್ರೆ ಇನ್ನು ಇದಕ್ಕೆ ಪ್ರತಿಸ್ಪರ್ಧಿಯಾಗಿ, ಪ್ರತಿಪಕ್ಷಿಯಾಗಿ 7ನೇ ನರಕದಲ್ಲಿರುವಂಥ ನಾರಕಿ, ಸ್ವಯಂಭೂರಮನ ಸಮುದ್ರದಲ್ಲಿರುವಂಥ ಮಹಾಮತ್ಸ್ಯ ಸಮ್ಯಕ್ ದೃಷ್ಟಿ ಜೀವ, ಆ ಜೀವದ ಶ್ರದ್ಧೆಯ ಪರಿಣಮನ ಮತ್ತು ಅನಂತ ಶುದ್ಧ ಜೀವರುಗಳ ಶ್ರದ್ಧೆಯ ಪರಿಣಾಮ ಸಮಾನ ಇದೆ ಜಾತಿ. ದೃಷ್ಟಾಂತ ಪ್ರಾರಂಭದೊಳಗನೆ ಇದರಲ್ಲಿ ಕೊಟ್ಟಿದ್ದಾರೆ ಪುಣ್ಯ ಪಾಪ ಅಧಿಕಾರಗಳು. ಏನ ಹರಿಜನ ಕನ್ಯೆ ಇಬ್ಬರು ಬ್ರಾಹ್ಮಣ, ಹರಿಜನ ಕನ್ಯೆ ಇಬ್ಬರು ಪುತ್ರ. ನಾವು ಆ ಇಬ್ಬರಲ್ಲೇ ಭೇದ ಮಾಡ್ತಾ ಇದ್ದೀವಿ. ನಿಗೋದಿ ಮತ್ತು ನಮ್ಮಲ್ಲೇ ಯಾವ ಅಪೇಕ್ಷಾದಿಂದ ಭೇದ ಮಾಡಿದೆವು? ಪುಣ್ಯಕರ್ಮದ ಅಪೇಕ್ಷಾದಿಂದನಲ್ಲ. ಜ್ಞಾನಾವರಣದ ಪ್ರಯೋಕ್ಷಮ ಅಧಿಕಾಗೋದು ಇದು ಪುಣ್ಯದೇವಿ ಪಾಪಿದ್ದೀರಿ. ಕರ್ಮದೊಳಗನ ವ್ಯತ್ಯಾಸ ಆಯ್ತಲ್ಲ, ಹಿಂಗೆ ಮಾಡ್ತೀರಿ. ಸರ್ವಘಾತಿ ಸ್ಪರ್ಧಕ ಏನದವು ಅವು ಸದವಸ್ಥಾರೂಪದಿಂದ ಕೆಲ ಕಾಲದವರೆಗೆ ಉಪಶಮಿತದವ್ರಿ. ಕ್ಷಯೋಕ್ಷಮ ಏನು ಹೇಳ್ತಿದ್ದಾರೆ? ಹಾಗಾದರೆ ನಾವು ಆ ಬ್ರಾಹ್ಮಣ ಮತ್ತು ಶೂದ್ರನಲ್ಲಿ ಮಾಡಿದ ವ್ಯತ್ಯಾಸದ ಹಾಗೇನ ಇದೆ ಅಂಥೇಳಿ ನಿಗೋದಿ ಜೀವದ ಸ್ವಭಾವ ನಾನು ಅಥವಾ ಯಾರಾದರೂ ದಯೆ ಮಾಡುವಂಥದ್ದು ಇಲ್ಲ. ಜೀವದ ಸ್ವಭಾವ. ಅದಕ್ಕೆ ನೋಡ್ರಿ, ಎಷ್ಟೆಷ್ಟು ಸತ್ಯದ ಕಡೆಗೆ ಹೋಗ್ತೇವೆ ವಿಜಯನ್ನ, ಅಷ್ಟಷ್ಟ ಸಂಖ್ಯೆ ಕಡಿಮೆ ಆಗುತ್ತೆ. ತಿಳಿತ್ರಿ? ಎಷ್ಟೆಷ್ಟು ಸತ್ಯದ ದೃಷ್ಟಿ ನಮ್ಮಲ್ಲೇ ಬರ್ತಿದೆಯೋ ಅಷ್ಟಷ್ಟು ನಮಗೆ ಸಂಖ್ಯೆಯ ಅಪೇಕ್ಷಾ ಉಳಿಯೋದಿಲ್ಲ. ಸಂಖ್ಯೆ ಅಪೇಕ್ಷಾ ಬಾಹ್ಯ ಜಗತ್ತದೂ ಉಳಿಬಾರ್ದು, ಏನು ಅಷ್ಟೊಂದು ಪರಿಣಾಮ ಆಗಬಾರ್ದು, ಆಗುವುದಿಲ್ಲ. ಆಗಬಾರ್ದು, ಆಗುವುದಿಲ್ಲ. ನೋಡ್ರಿ, ಆಗಮದ ವಿಷಯವನ್ನು ಸ್ವಲ್ಪ ಮಾತ್ರ ಕೂಡ ಕ್ಷಯೋಕ್ಷಮ ಜ್ಞಾನದ ಮೂಲಕ ತಿಳಿದಿದ್ದೇ ಆದ್ರೆ ಆ ಜ್ಞಾನ ಸಾಪೇಕ್ಷ ಪರಪದಾರ್ಥಗಳಲ್ಲಿನ ಆಸಕ್ತಿ ಕಮ್ಮಿ ಆಗ್ತಿದೆ.
ಅದರ ಶ್ರದ್ಧೆಯ ಪರಿವರ್ತನೆ ಆದ ನಂತರ ಪರಪದಾರ್ಥದ ಜೊತೆಗೆ ಕಿಂಚಿತ ಮಾತ್ರ ಕೂಡ ಸಂಬಂಧ ಉಳಿಯುವುದಿಲ್ಲರಿ. ಪರಪದಾರ್ಥ ಉಳಿತಾವ್ರಿ. ಹೆಚ್ಚಿರ್ತಾವೇನು ಕಡಿಮೆ ಇರ್ತಾವೆ, ಅನುಕೂಲ ಇರ್ತಾವೇನು ಪ್ರತಿಕೂಲ ಇರ್ತಾವೆ, ಅದು ಅವನ ಲಕ್ಷ್ಯಕ್ಕನ ಇಲ್ಲ. ಯಾಕೆ ಅಂತಂದ್ರೆ ಅವುಗಳ ಕಡೆಗೆ ಯಾವುದೇ ಪ್ರಕಾರದ ಅಪೇಕ್ಷಾ ದೃಷ್ಟಿಕ್ಷೇಪ ಅನ್ನೋದು ಇಲ್ಲವೇ ಇಲ್ಲ. ಇರುವ ಹಾಗೆ ವಸ್ತು ಸ್ವರೂಪ ಇಲ್ಲರಲ್ಲ. ನನ್ನಲ್ಲಿ ಏನು ಕಮ್ಮಿ ಇದೆ ಅಂಥೇಳಿ ನಾನು ದೇಹದ ಆರೋಗ್ಯದ ಕಡೆಗೆ ಸಾವಧಾನ ಇರುವುದ್ರಿ. ಹೇಳ್ರಿ, ಇಲ್ಲಿ ಜಿನವಾಣಿ ಎದುರಿಗಿದೆ, ಎಲ್ರಿ ಎದುರಿಗೆ ಜಿನವಾಣಿಯ ವಚನ ಹೇಳ್ರಿ, ನಿಮ್ಮ ವಚನ ಬೇಡ. ನನ್ನ ಸ್ವರೂಪದ ಒಂದು ವೇಳೆ ಆಗಮದ ಮೂಲಕ ಕೂಡ ನನಗೆ ಪರಿಚಯ ಆಯಿತು ಅಂತಂದ್ರೆ ಆ ಸ್ವರೂಪಕ್ಕೆ ಈ ದೇಹದ ನಿರೋಗತೆಯ ಅಪೇಕ್ಷೆ ಏನಿದೆ ಹೇಳ್ರಿ. ಆ ಸ್ವರೂಪದೊಳಗೆ ಏನು ನ್ಯೂನ ಇದೆ ಅಂಥೇಳಿ ನನಗೆ ದೇಹ ಬಲ ಬೇಕಾಗಿದೆ ರೀ, ದೇಹದ ನಿರೋಗತೆ ಬೇಕಾಗಿದೆ. ಆ ಸ್ವರೂಪದೊಳಗೆ ಏನು ಕಮ್ಮಿ ಇದೆ ಅಂಥೇಳಿ ನನಗೆ ಮನೆ ಮಹಲ ಚಿನ್ನ ರಣ್ಣ ಅವೆಲ್ಲ ಬೇಕಾಗಿದ್ದಾವೆ. ಏನು ಕಮ್ಮಿ, ಇವುಗಳಿಂದ ಅವನಿಗೆ ಏನೂ ಆಗುವುದಿಲ್ಲ. ಆಗ್ತಿದೆ ರೀ, ಏನಾಗ್ತಿದೆ? ಆಕುಲತೆ ಆಗ್ತಿದೆ, ದುಃಖ ಆಗ್ತಿದೆ, ಕರ್ಮದ ಬಂಧ ಆಗ್ತಿದೆ. ಅದಕ್ಕೆ ಹೇಳಿದರು, ಸುಖಾಯ ದುಃಖಾನಿ ಧರ್ಮಾಯ ಪಾಪಾನಿ ಸಮಾಚರಂತಿ. ಆ ದುಃಖವನ್ನ ನಾವು ಸುಖ ಅಂತ ಇದ್ದೇವ್ರಿ. ಯಾರ್ಯಾರ ಹತ್ರ ದುಃಖದ ಸಾಧನಗಳ ಅದಿವೋ ಅಷ್ಟು ನಾವು ಅವರನ್ನ ಸುಖಿ ಅಂತ ತಿಳಿತೇವೆ. ಇಂದ್ರ ಸುಖಿ ಇದ್ದಾನೋ ಅಥವಾ ಇಲ್ರಿ? ಇಷ್ಟೆಲ್ಲ ಹೇಳ್ಬೇಕು, ಹಂಗೆ ಹೇಳೋದು. ನಮ್ಗೆ ಹೇಳೋದ್ರಿ ಇಂದ್ರಿಯ ವಿಷಯೇಚ್ಛೆಯ ದಾಹದಿಂದ ಸ್ವರ್ಗದ ದೇವಗಳ ಆ ವಿಷಯಗಳಲ್ಲೇ ಪ್ರವೃತ್ತಿ ಮಾಡ್ತಾರೆ ಅಂಥೇಳಿ ಪ್ರವಚನ ಸಾರದೊಳಗೆ ಹೇಳ್ತಾರೆ. ಕುಂದು ಪ್ರಭು ಇಂದ್ರಿಯ ವಿಷಯದ ಇಚ್ಛೆಯ ದಾಹ ಇದೆಯಲ್ಲ, ಆ ದಾಹವನ್ನು ತಣಿಸುವ ಸಲುವಾಗಿ ಅವರ ವಿಷಯಗಳಲ್ಲಿ ಪ್ರವೃತ್ತಿ ಮಾಡ್ತಾರೆ. ಹಸಿವೆ ಇಲ್ದಿದ್ರೆ ಅಡುಗೆ ಮನೆ ಕಡೆ ನೋಡು ಪ್ರಶ್ನೆ ಏನಿದೆ? ಹೋಗೋದೇ ಇಲ್ಲ, ಹೋಗೋದೇ ಇಲ್ಲ. ಸಮ್ಯಜ್ಞಾನಿ ಅಲ್ರಿ, ದೃಷ್ಟಾಂತ ಹೇಳ್ತಾ ಇದೆ. ಸಮ್ಯಜ್ಞಾನಿನ ಇದ್ದಾನೆ ಇಂದ್ರ. ಅದರ 32 ಲಾಖ ವಿಮಾನದ ಅಧಿಪತಿ ಇದ್ದಾನಲ್ಲ, ಅಸಂಖ್ಯ ಕೋಟ್ಯಂತರ ಏನಿದ್ದಾರೆ ದೇವಿಯರಿದ್ದಾರೆ. ಅವರಲ್ಲಿ ಎಲ್ಲ ಅವನು ಯಾಕೆ ಪ್ರವೃತ್ತಿ ಮಾಡ್ತಾನೆ? ಇಂದ್ರಿಯ ವಿಷಯದ ದಾಹ ಇದೆ, ಇಚ್ಛೆಯ ದಾಹ. ರತ್ನಕರಂಡ ಶ್ರಾವಕಾಚಾರದೊಳಗೆ ಯಾಕೆ ಏನು ಹೇಳಿದ್ರು? ಈ ವಿಷಯೇಚ್ಛೆಯ ದಾಹ ಈ ಜೀವಕ್ಕೆ ಇಷ್ಟು ಇದೆ, ಆ ದಾಹವನ್ನು ಸಹಿಸಿಕೊಳ್ಳಲಾರದೆ ವಿಷಯವೆಂಬ ಮಲಕುಂಡದೊಳಗ ಹಾರಿ ಹಾರಿ ಬೀಳ್ತಾವಂತೆ ಈ ಜೀವ. ವಿಷಯವೆಂಬ ಮಲಕುಂಡದೊಳಗೆ, ಹೊಂಡದೊಳಗೆ ಧುಮುಕಿ ಹಾರಿ ಹಾರಿ ಬೀಳ್ತಾವ. ಜಪಟ್ಟೆ ಮಾಡ್ತಾವ. ಒಂದಿಷ್ಟು ಯೋಚನೆ ಮಾಡುತ್ತೆ. ಮನೆ ಇದೆ, ಜೀವನಿಗೆ ಏನಾಯಿತು? ಬಹಳಷ್ಟು ಇದೆ, ಆಸ್ತಿ ರಾಜ್ಯ ಇದೆ, 6 ಖಂಡದ ವೈಭವ ಇದೆ. ಅದಕ್ಕಿಂತ ಹೆಚ್ಚಿಗಂತೂ ಮನುಷ್ಯನಿಗೆ ಏನೂ ಇರುವುದಿಲ್ಲ. 6 ಖಂಡದ ವೈಭವ ಇದೆ. ಆತ್ಮನಿಗೆ ಅದರಿಂದ ಏನು? ಅರೂಪಿ ಚೈತನ್ಯಮಯ ಆತ್ಮನಿಗೆ ಅದರಿಂದ ಏನೇ? ಅದು ಬಿಟ್ಟು ಹೋಗುವಂಥದ್ದಿದೆ, ಭಿನ್ನ ಇದೆ. ಇರುವೆಳೆದೊಳಗೆ ಕೂಡ ಲಕ್ಷ್ಯ ಹಾಕಿದ್ರೆ ಆಕುಲತೆಯನ್ನು ಉತ್ಪನ್ನ ಮಾಡುವಂಥದ್ದು ಇದೆ. ತಾನಾಗೇನು ಅದು ನಮಗೆ ಆಕುಲತೆ ಮಾಡ. ನಾವು ಯಾವುದಾದ್ರೂ ದೃಷ್ಟಿಯಿಂದ ಅದರ ಕಡೆಗೆ ನೋಡಿದ್ರೆ ನಂದು ಅಂದ ಕೂಡಲೇ ಆಕುಲತೆ ಇದೇನೆ. ಅದೇನು ಮಾಡಿದ್ರಿ? ಅದಕ್ಕಿದ್ದಲ್ಲೇ ಇದೆ ರೀ. ಹಿಂದೆ ಹೇಳಿತ್ತಲ್ಲ, ಅಂಗಡಿ ಖರೀದಿ ಆಯಿತು. ಎಲ್ಲಿ ಬಂತಾರೆ? ಅಂಗಡಿ ಅಲ್ಲೇ ಐತಿ, ಸೈಟ್ ಖರೀದಿ ಆಯಿತು, ನನ್ನ ಹೆಸರು ಮೇಲೆ ಆಯ್ತು. ನಿನ್ನ ಹೆಸರು ಎಲ್ಲಿ ಐತಪ್ಪ? ನಿನ್ನ ಕಲ್ಪನೆಯೊಳಗನೆ ಐತಲ್ಲ, ಇದು ನನ್ನ ಹೆಸರು ಅಂತ ಹೇಳಿ. ಕಲ್ಪನೆ ರೀ, ವಾಸ್ತವದಲ್ಲಿ ನನ್ನ ಹೆಸರು ಇದೇನ? ವ್ಯವಹಾರ ಹಾಗೇ ನಡೆಯೋರಿ. ಆದ್ರೆ ಆ ವ್ಯವಹಾರದೊಳಗ
ನಾವು ಮೂರ್ಛಿತ ಆಗದೆ ಇರೋದನ್ನು ನಮ್ಮ ಕಲ್ಯಾಣದ ಸಲುವಾಗಿ ಜಿನವಾಣಿ ಹೇಳ್ತಾ ಇರುವಂಥ ಉಪದೇಶ ಪಾಠ ಇದೆ. ವ್ಯವಹಾರ ಹಾಗೇ ನಡೆಯುತ್ತೆ. ಎಲ್ಲಿ ಹೋಗಿದ್ರಿ ಅಂಥೇಳಿ ಕೇಳಿದ್ರೆ ಹೇಳಲಿಕ್ಕೆ ಬೇಕಲ್ಲ, ಇವತ್ತು ರಿಜಿಸ್ಟ್ರೇಷನ್ ಆಗೋದಿತ್ತು, ನಮ್ಮ ಹೆಸರಿಗಾಯಿತು ಹೇಳೋದು ಹಾಗೇ ಇದೆ. ವ್ಯವಹಾರದೊಳಗೆ ಅದ ನಡೆಯೋದಲ್ಲ. ಧಾರ್ಮಿಕ ಕನ್ಯೆ ಯಾರಾದರೂ ನೋಡಕ್ ಬಂದ್ರು ನಿನ್ನ ಹೆಸರೇನ ಕೇಳ್ರೆ ನಾ ಶುದ್ಧಾತ್ಮ ಅಂತ ಹೇಳಿದ್ರೆ ತಪ್ಪಾಗ್ತದೆ. ವ್ಯವಹಾರ ಸ್ಥಾನದಲ್ಲಿ ಇದೆ. ನಮ್ಮಂಥವು ಶಾಲೆ ಉತ್ಸೈತ ಡಾಕ್ಟರ್ ಕಡೆ ಹೋಗಿ ಮತ್ತೆ ಕುದ್ದಲಿಕ್ಕೆ ಏನಾಗೈತೆ ಈ ನೋಡ್ರಿ ಕುದ್ಗಲಿಕ್ಕೆ ಏನಾಗಿದೆ ನೋಡ್ರಿ ಅಂತ ಹೇಳಿ ಡಾಕ್ಟರ್ ಹತ್ರ ಹೋದ್ರೆ ಅದು ತಪ್ಪಾಗ್ತಿದೆ. ವ್ಯವಹಾರ ಎಲ್ಲಿ ಏನು ನಡೆಯುವೋ ನಡೀತವೆ. ಆದ್ರೆ ವ್ಯವಹಾರದೊಳಗ ವಾಸ್ತವಿಕತೆಯನ್ನು ಕಂಡುಕೊಳ್ಳುವ ಅಥವಾ ವ್ಯವಹಾರ ಯಾವುದರ ಕಡೆಗೆ ಸಂಕೇತ ಮಾಡ್ತಾ ಇದೆ ಅದಕ್ಕೆ ಮಹತ್ವ ಕೊಡುವಂಥ ಉಪದೇಶವನ್ನು ಜನ ಮಾಡ್ತಾರೆ. ವ್ಯವಹಾರ ಅಂತೂ ನಿರಂತರ ನಮ್ಮ ಜೀವನದಲ್ಲಿ ನಡೆಯೋಣ. ಸಿದ್ಧ ಆಗುವವರೆಗೆ ಕೂಡ ವ್ಯವಹಾರ ಐತೆನಲ್ಲ. ಯೋಗದ ನಿರೋಧ ಮಾಡ್ತಾರೆ, 4 ಘಾತಿ ಕರ್ಮಗಳ ಅಭಾವ ಮಾಡ್ತಾರೆ. ಇದೆಲ್ಲ ಏನಿದೆ? ವ್ಯವಹಾರ ಇದೇನು ಇದೆ ನಡೀತದೆ. ಅಂತ ಕರ್ಕೊಂಡು ಹೋಗ್ಬೋದು.